ಮಕ್ಕಳ ಹಕ್ಕು ಗುಂಪುಗಳ ಒಕ್ಕೂಟ ವತಿಯಿಂದ ಪತ್ರಿಕಾಗೋಷ್ಠಿ. ಅಂಬೇಡ್ಕರ್ ಭವನದಲ್ಲಿ ವಿಶ್ವ ಬಾಲ ಕಾರ್ಮಿಕರ ಪದ್ಧತಿ ವಿರೋಧಿ ದಿನ ಅಂಗವಾಗಿ ಮಕ್ಕಳ ಹಕ್ಕು ಗುಂಪುಗಳ ಒಕ್ಕೂಟದ ವತಿಯಿಂದ ಪತ್ರಿಕಾಗೋಷ್ಠಿ ಮಾಡಲಾಯಿತು. ಈ ಸಂದರ್ಭದಲ್ಲಿ ತಾಲೂಕು ಮಕ್ಕಳ ಗುಂಪು ಒಕ್ಕೂಟ ಅಧ್ಯಕ್ಷ ಬಸಮ್ಮ, ಐಶ್ವರ್ಯ, ಸ್ವಾತಿ, ನರೇಶ್, ಇತರ ವಿವಿಧ ಶಾಲಾ ಮಕ್ಕಳು, ಸರಸ್ವತಿ ನಿರ್ದೇಶಕರು, RLHP ಹೇಮಲತಾ ಉಪನ್ಯಾಸಕರು, ಕ್ರೈಸ್ಟ್ ಯೂನಿವರ್ಸಿಟಿ ಬೆಂಗಳೂರು, ನಾಗರಾಜ್ ನಾಯಕ್ ಉಪನ್ಯಾಸಕರು, ಕ್ರೈಸ್ಟ್ ಯೂನಿವರ್ಸಿಟಿ ಬೆಂಗಳೂರು, ಸಂಪತ್ ಯೋಜನಾ ಸಂಯೋಜಕರು ಮತ್ತು ಸರುಬಾಯಿ ದೊಡ್ಡಿ ಜಿಲ್ಲಾ ಸಂಯೋಜಕರು ಇತರರು ಉಪಸ್ಥಿತರಿದ್ದರು. ರಾಜೇಂದ್ರ ಪ್ರಸಾದ್, ಜೆಕೆ ನ್ಯೂಸ್ ಕನ್ನಡ, ಚಿಂಚೋಳಿ. ಬಹಳ ಹಿಂದುಳಿದ ಜಿಲ್ಲೆಯಾಗಿದೆ. ಹಾಗೆ ಅದರಲ್ಲಿ ಚಿಂಚೋಳಿ ತಾಲೂಕು ಇನ್ನ ಹಿಂದುಳಿದ ಜಿಲ್ಲೆಯಾಗಿದೆ. ಯಾಕಂದ್ರೆ ಇದು ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಇವು ಮೂರರಲ್ಲೂ ಕೂಡ ಹಿಂದುಳಿದಿದೆ. ಯಾಕೆ ಹಿಂದುಳಿದಿದೆ ಅಂದರೆ ಅಲ್ಲಿ ಬಡತನದ ಸಮಸ್ಯೆ, ಹಾಗೆ ಪೌಷ್ಟಿಕ ಆಹಾರದ ಸಮಸ್ಯೆ, ಹಾಗೆ ಈಗ ಹೆಣ್ಮಕ್ಳಿಗೆ ಹದಿಹರದ ವಯಸ್ಸು ಬಂದಾಗ ಈಗ ಅವ್ರ ತಂದೆ ತಾಯಿ ಏನು ಮಾಡ್ತಾರೆ, ಸಾಕಮ್ಮ ನೀನು ಇಲ್ಲಿಗೆ ಓದೋದು ಬಿಡು, ಇನ್ನು ಶಾಲೆಗೆ ಹೋಗ್ತಿ, ಸರಿಯಾದ ಸಾರಿಗೆ ವ್ಯವಸ್ಥೆ ಇಲ್ಲ, ಸೈಕಲ್ ವ್ಯವಸ್ಥೆ ಇಲ್ಲ, ಹೀಗೆ ಹೆಣ್ಮಕ್ಳನ್ನ ಹಿಂದೋಗ್ತಾ ಇದ್ದಾರೆ. ಶಿಕ್ಷಣದಲ್ಲಿ ಅವರಿಗೆ ಹೆಚ್ಚಾದ ಪ್ರೋತ್ಸಾಹವನ್ನು ನೀಡ್ತಾ ಇಲ್ಲ. ಯಾಕೆ ನೀಡ್ತಾ ಇಲ್ಲ ಅಂದರೆ ಇದು ನನಗನ್ಸುತ್ತೆ ಇದು ಸರ್ಕಾರದ ನಿರ್ಲಕ್ಷ್ಯತೆನೇ. ಯಾಕಂದರೆ ಸರ್ಕಾರ ಸರಿಯಾದ ಶಿಕ್ಷಕರನ್ನು ನೇಮಕ ಮಾಡಿದಾಗ ಅವರು ವಿದ್ಯಾಭ್ಯಾಸದಲ್ಲಿ ಹಿಂದುಳಿಯುವುದಿಲ್ಲ. ಹಾಗಾಗಿ ಸರ್ಕಾರ ಕೂಡಲೇ ಶಿಕ್ಷಕರನ್ನು ನೇಮಕ ಮಾಡಬೇಕೆಂದು ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ದೌರ್ಜನ್ಯ ಇವೆಲ್ಲದರಿಂದ ಹೆಣ್ಮಕ್ಕಳಿಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಇವೆಲ್ಲವನ್ನು ತಾವು ಪರಿಗಣಿಸಿಟ್ಟು ಮಕ್ಕಳಿಗೆ ಸರಿಯಾದ ಒಂದು ಪರಿಹಾರವನ್ನು ನೀಡಬೇಕು. ಇವೆಲ್ಲ ನಿಮ್ಮ ಕಣ್ಮುಂದೆ ಕಾಣ್ತಾ ಇದ್ದಾವೆ. ಯಾಕಪ್ಪ ಇದ್ಯಾಕೆ ನೋಡಮ್ ನಾವು ಈ ಮಕ್ಕಳೇನು ಕೀಟ ಅವ ಇದೇ ನಾವು ಅಂತ ಅನ್ಕೋತೇವೆ. ಆದರೆ ಮಕ್ಕಳ ಸಮಸ್ಯೆಗಳೇನವಂತ ಸರ್ಕಾರ ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು. ಹಾಗಾಗಿ ಸರ್ಕಾರವನ್ನು ನಾನು ಬೇಡಿಕೆ ಹಾಕ್ತಾ ಇದ್ದೀನಿ. ಏನಂದ್ರೆ ಮಕ್ಕಳ ಸಮಸ್ಯೆಗಳನ್ನು ನೀವು ಅರ್ಥ ಮಾಡಿಕೊಂಡು ಅವುಗಳಿಗೆ ಒಂದು ಸರಿಯಾದ ಪರಿಹಾರವನ್ನು ನೀಡಬೇಕೆಂದು ಈ ಪತ್ರಿಕಾಗೋಷ್ಠಿಯ ಮೂಲಕ ಕೈಯಲ್ಲಿ ಓದುತ್ತಿದ್ದೇನೆ. ನಮ್ಮ ಮಕ್ಕಳ ಹಕ್ಕುಗಳ ಗುಂಪಿನ ಹೆಸರು ಕಮಲ. ನಾನು ತಾಲೂಕು ಮಕ್ಕಳ ಹಕ್ಕುಗಳ ಗುಂಪಿನಲ್ಲಿ ಕಾರ್ಯದರ್ಶಿಯಾಗಿದ್ದೇನೆ. ದೇಶದಲ್ಲಿ ಉಚಿತ ಮತ್ತು ಕಡ್ಡಾಯ ಮಕ್ಕಳ ಶಿಕ್ಷಣ ಇದೆ. ಆ ಶಿಕ್ಷಣದಲ್ಲಿ ಎಷ್ಟೋ ಮಕ್ಕಳಿಗೆ ಶಿಕ್ಷಣವೇ ದೊರೆಯುತ್ತಾ ಇಲ್ಲ. ಬಾಲ ಕಾರ್ಮಿಕ ಎಲ್ಲ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಎಷ್ಟೋ ಮಕ್ಕಳು ಶಾಲೆ ಮುಖವನ್ನೇ ನೋಡಿಲ್ಲ. ಶಾಲೆಯಲ್ಲಿ 6ರಿಂದ 14 ವರ್ಷದ ಒಳಗಿನವರು ಎಲ್ಲರೂ ಶಾಲೆಯಲ್ಲಿ ಇರಬೇಕು. ಹಾಗೆ ಅದರಿಂದ ಶಾಲೆಯಲ್ಲಿ 6 ವರ್ಷದಿಂದ 14 ವರ್ಷದ ಮಕ್ಕಳು ಶಾಲೆಯಲ್ಲೇ ಇಲ್ಲ. ಶಾಲೆ ಮೂಲಭೂತ ಹಕ್ಕುಗಳೆಂದರೆ ಮೂಲಭೂತ ಸಮಸ್ಯೆಗಳೆಂದರೆ ಶಾಲೆಯಲ್ಲಿ ಶಿಕ್ಷಕರ ಸಮಸ್ಯೆ, ಕುಡಿಯುವ ನೀರಿನ ಸಮಸ್ಯೆ, ಗ್ರಂಥಾಲಯ ಸಮಸ್ಯೆ, ಆಟದ ಮೈದಾನ ಸಮಸ್ಯೆ ಹಾಗೂ ನಮ್ಮ ದೇಶದಲ್ಲಿ ಎಷ್ಟೋ ಮಕ್ಕಳು ಶಾಲೆಯ ಮುಖವನ್ನೇ ನೋಡಿಲ್ಲ. ಹಾಗಾಗಿ ನಮ್ಮ ಹುಮ್ನಾಬಾದ್ SVTVS ಶೋರೂಮ್ ನೀಡುತ್ತಿದೆ ಉದ್ಯೋಗಾವಕಾಶ. SSLC, PUC, ಡಿಗ್ರಿ ಓದಿರುವ ನಿರುದ್ಯೋಗ ಯುವಕ ಯುವತಿಯರು ತಮ್ಮ ಶಿಕ್ಷಣ ಮಾಹಿತಿ ಹಾಗೂ ಸಿವಿಯೊಂದಿಗೆ ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ದಾಬಾ ಹತ್ತಿರ, ಕಲಬುರಗಿ ರಸ್ತೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.